ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನಿತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಹಾಯ್ ಮಾಡಿ, ಹಾಯ್ ಹಾಯ್ ಮಾಡ್ತಾ ಇರಿ. ಕಲ್ಲ ಕಲ್ಲ ಹಾಯ್ ಮಾಡ್ದ್ಯಾ? ಏನು ಮಾಡಿದೆ ನೀನು? ಇವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ನಾನು ಬ್ಲಾಗ್ನ ಮಾಡಿರಲಿಲ್ಲ. ಸೊ ಇವತ್ತು ಗುರುವಾರ ಸಂಜೆಯಿಂದ ಬ್ಲಾಗ್ ಶುರು ಮಾಡಿದ್ದೀನಿ. ಸಂಜೆಯಿಂದ ನನ್ನ ಪಾಪು ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇನ್ನು ಸಂಜೆ ಅಲ್ವಾ, ಇವನಿಗೊಂದು ಆಮ್ಲೆಟ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವನಂತೂ ಕೆಳಗಡೆನೇ ಇಳಿತಾ ಇಲ್ಲ, ಯಾಕೆಂದರೆ ಅವನಿಗೆ ಸ್ವಲ್ಪ ಹುಷಾರು ತಪ್ಪದ್ರಿಂದ ಕೆಳಗೆ ಇಳಿತಾ ಇಲ್ಲ. ಅವನು ಎತ್ಕೊಂಡೇ ಕೆಲಸ ಮಾಡು ಅಂತ ಮಾಡಿಸ್ಕೊತಾ ಇದ್ದಾನೆ. ಫಸ್ಟು ಮೊಟ್ಟೆ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂತ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಸ್ವಲ್ಪ ಬೀಟ್ ಮಾಡ್ಕೊತಾ ಇದ್ದೀನಿ. ಇವನಿಗೆ ಚೆನ್ನಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ರೆ, ಯಾಕೆಂದರೆ ಭಂಡಾರ ಹಾಗೆ ಕೊಡಬಾರ್ದಲ್ವಾ. ಸೊ ಆಮ್ಲೆಟ್ ಮಾಡಿ ಈ ಥರ ಕೊಟ್ಟರೆ ಏನಾಗಲ್ಲ, ಬೇಯಿಸಿ ಕೊಟ್ಟಾಗ ಅದು ಯೆಲ್ಲೋ ಕಲರ್ದು ಕೊಡಬಾರ್ದು. ಅದಕ್ಕೆ ಇವತ್ತು ಆಮ್ಲೆಟ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಏನು ಬೇಕಾ ಬೇಕಾ ಬೇಕಂತೆ ಬೇಕಂತೆ ಫಸ್ಟ್ ಒಂದು ಆಮ್ಲೆಟ್ ಹಾಕ್ಕೊಟ್ಬಿಡೋಣ. ಆಮೇಲೆ ನೈಟ್ ಡಿನ್ನರ್ಗೆ ಏನಾದರೂ ಒಂದು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ತವ ಕಾದಾದ್ಮೇಲೆ ಲೈಟಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದು ಅಂಟ್ಕೋಬಾರ್ದು ಕೆಳಗಡೆ ಅಂತ 1-2 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದರೆಲ್ಲ ಹಾಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನಾವು ರೌಂಡ್ ಶೇಪ್ ಬಿಡಕ್ಕೆ ಹೋಗ್ತೀವಿ, ಅದು ರೌಂಡ್ ಬರೋದೇ ಇಲ್ಲ. ಸೊ ಹೆಂಚು ಆಲ್ಮೋಸ್ಟ್ ಕಾದಿದೆ, ಹಾಕ್ಕೊಬಿಡೋಣ. ನಾನು ಯಾವುದೇ ಥರ ಪೆಪ್ಪರ್ ಎಲ್ಲ ಹಾಕ್ತಾಯಿಲ್ಲ, ಜಸ್ಟ್ ಸಾಲ್ಟ್ ಹಾಕಿ ಮಾಡ್ತಾಯಿದ್ದೀನಿ. ರೆಡಿ ಆಯಿತು. ಒಂದಿನ ಹಾಗೆ ಇದು ಮಾಡ್ಕೊಳ್ಳೋಣ ಸುಮ್ಮನೆ. ಶೇಪ್ಲೆಸ್ ಆಮ್ಲೆಟ್ ಬಂತು. ಅಲ್ಲಿ ಆಮ್ಲೆಟ್ ಮಾಡ್ಕೊಡ್ತಾ ಇರೋದಕ್ಕ ಮುತ್ತಾ? ಹಾಂ ಅವಿ, ಆಮ್ಲೆಟ್ ಮಾಡ್ಕೊಡ್ತಾ ಇರೋದಕ್ಕ ಕೇಳದೆ ಕೊಡ್ತಿದ್ಯಾ? ಏನದು ಆಮ್ಲೆಟ್ ಮಾಡ್ತಾ ಇರೋದಕ್ಕ ಮುತ್ತಾ? ಇನ್ನೊಂದು ಪ್ಲೇಟಿಗೆ ಎತ್ತಾಕೊಂಡ್ರೆ ಆಮ್ಲೆಟ್ ರೆಡಿ. 2 ಕಡೆನೂ ರೋಸ್ಟ್ ಮಾಡಿದ್ದೀನಿ. ಫುಲ್ಲು ಶೇಪ್ಲೆಸ್ ಬಂದಿದೆ. ಒಂದು ಸ್ವಲ್ಪ ರೌಂಡಕ್ಕೂ ಬಂದು ಇವನಿಗೆ ತಿನ್ಸ್ಬಿಟ್ಟು ಬರ್ತೀನಿ ನೆಕ್ಸ್ಟ್ ವಿಡಿಯೋ. ಇನ್ನು ರಾತ್ರಿ ಊಟಕ್ಕೆ ನಂಗೆ ವಿಡಿಯೋ ಹಿಂಗೆ ಮಾಡಿಸ್ಕೊಡೋದು. ಅವನು ಏನಲ್ಲಿ ಏನೈತೆ, ಹುಷಾರಿಲ್ಲ ಅಂದರೆ ಎತ್ಕೊಂಡೇ ಇರಬೇಕು ಸರ್ಗೆ. ಏನದು ಎಕ್ಸ್ಪ್ರೆಷನ್ನು, ಏನದು, ಏನು ಈರುಳ್ಳಿ ತಿಂತಾ ಇದ್ದೀರಾ? ತಿನ್ನಿ ಈರುಳ್ಳಿ ತಿಂತವ್ರೆ. ಈರುಳ್ಳಿ ಅಂದರೆ ಫೇವ್ರೆಟ್. ಕಟ್ ಮಾಡ್ತಾ ಇದ್ದೆ ಇವಾಗ ನೈಟ್ ಊಟಕ್ಕೆ ಎಗ್ ರೈಸ್ ಮಾಡ್ಕೊಬಿಡೋಣ ಅಂತ. ಈರುಳ್ಳಿ ತಿಂತಾವನೆ ತಗೊಂಡು. ಅಲ್ಲ ಮಗನ, ಸ್ವಲ್ಪ ಅಡುಗೆ ಮಾಡ್ಕೊತೀನಿ, ಇಳ್ಕೊತೀಯಾ ಕೆಳಗಡೆ ಆಟಾಡ್ತೀಯಾ? ಇಲ್ಲಿ ನೋಡಿ ನಮ್ಮ, ನೀವು ಇಲ್ಲಿ ನೋಡಿ ಏನು ಲುಕ್ ಕೊಡೋದು. ಕೆಳಗಡೆ ಇಳ್ಕೊತೀರಾ?
ಹಾಂ, ಅಡುಗೆ ಮಾಡಿಬಿಡ್ತೀನಿ. ಹಾಂ, ಇನ್ನೂ ಎಗ್ ರೈಸ್ನ ನಾನು ಅಂಗಡಿಯಿಂದ ರೆಡಿಮೇಡ್ ಪೌಡರ್ ತಂದಿದ್ದೆ. ಅದನ್ನು ಯೂಸ್ ಮಾಡ್ಕೊಂಡು ಮಾಡೋಣ, ಹೆಂಗೆ ಬರುತ್ತೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೀನಿ. ನೋಡೋಣ ಹೆಂಗೆ ಮಾಡೋಣ ಅಂತ. ನಾನಿವಾಗ ಫಸ್ಟು ಕಡಾಯಿ ಇಟ್ಕೊಂಡು ಅದನ್ನ ಬಿಸಿ ಮಾಡ್ಕೊತೀನಿ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದು ಕಾದಾದ್ಮೇಲೆ ನಾನಿಲ್ಲಿ ಒಂದು 4 ಮೊಟ್ಟೆಯನ್ನು ಹೊಡೆದು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲೇ. ಅಂದರೆ ಅದು ಒಂಥರ ಸ್ವಲ್ಪ ಡ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಜಸ್ಟ್ ಮೊಟ್ಟೆಗೆ ಹಿಡಿಯುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ನಾನು ಒಂದು ಬೌಲ್ಗೆ ಎತ್ತಿಕೊಂಡೆ. ನೆಕ್ಸ್ಟ್ ಅದೇ ಕಡಾಯಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾದಾದಮೇಲೆ ನಾನಿಲ್ಲಿ 1.5 ಅಷ್ಟು ಈರುಳ್ಳಿ ತೊಗೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡೆ. ಅದು ಫ್ರೈ ಆದಮೇಲೆ ನಾನು ಅಂಗಡಿಯಿಂದ ಏನು ಎಗ್ ಫ್ರೈಡ್ ರೈಸ್ ಮಸಾಲ ತೊಗೊಬಂದಿದ್ದೆ ಅದನ್ನು ಪೂರ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಸಾಲ್ಟ್ ಪೆಪ್ಪರ್ ಏನು ಹಾಕೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಅದಕ್ಕೆ ನಾನು ಎಗ್ನ ಸಪ್ರೇಟಾಗಿ ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟು ನಾನೇನು ರೈಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಉದುರಾಗಿ ಮಾಡ್ಕೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಎಗ್ ರೈಸ್ ರೆಡಿನೇ ಆಗಿಬಿಡುತ್ತೆ. ನಿಜವಾಗ್ಲೂ ತುಂಬ ಟೇಸ್ಟಾಗಿ ಬಂದಿತ್ತು. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.